ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸಂದರ್ಶನಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಜಾನಪದಕ್ಕೆ ಅದರದೇ ರೀತಿಯ ವೈಶಿಷ್ಟ್ಯ ಇದೆ. ಅದರಲ್ಲೂ ಜಾನಪದ ಹಾಡುಗಳು, ಜಾನಪದ ಕಲೆ, ಜಾನಪದ ಪರಂಪರೆಗಳಿಗೆ ಅದರದ್ದೇ ಆದ ವಿಭಿನ್ನತೆಯಿಂದ ಕೂಡಿರುತ್ತೆ. ಇನ್ನು ಹರಿಕತೆ, ಇತ್ತೀಚಿನ ದಿನಗಳಲ್ಲಿ ಹರಿಕತೆ ಅನ್ನುವಂಥದ್ದು ನಶಿಸಿ ಹೋಗಿದೆ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಹರಿಕತೆ ಅನ್ನುವಂಥದ್ದು ನಮಗೆ ಕೇಳೋದಕ್ಕೆ ಸಿಗೋದು, ಜೊತೆಗೆ ನೋಡೋದಕ್ಕೆ ಸಿಗೋದು ಹಳ್ಳಿಗಳಲ್ಲಿ ಮಾತ್ರ. ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಹರಿಕತೆಯತ್ತ ಒಂದು ಸಣ್ಣ ಹೆಜ್ಜೆ ಇಡುವ ಪ್ರಯತ್ನ ನಮ್ಮದು. ಜೊತೆಗೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಜಾನಪದ ಗಾಯಕರು, ರಂಗಭೂಮಿ ಕಲಾವಿದರು, ನಾಟಕಕಾರ, ಜೊತೆಗೆ ಹರಿಕತೆಕಾರ ಆಗಿರುವಂತ ಸಿ ವೆಂಕಟೇಶ್ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್ ಅವರೇ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್ ಅವರೇ. ಸರ್, ಮೊದಲಿಗೆ ಈ ಕಾರ್ಯಕ್ರಮ ಶುರು ಮಾಡೋ ಮುಂಚೆ ನೀವು ಒಂದು ಜಾನಪದ ಕಲಾವಿದ ಕೂಡ ಹೌದು, ಜಾನಪದ ಗಾಯಕ. ಸೊ ಹಾಗಾಗಿ ಒಂದು ಜಾನಪದ ಹಾಡುಗಳಿಂದ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಒಂದು ಹಾಡು ಹೇಳಿ ಸರ್. ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯೋ ತಂದೆ, ಈ ಬೇಗೆ ತಾಳಲಾರೆ, ದಯವಿರದೆ ಬಾಳಲಾರೆ, ಕಣ್ಣೀರಿಡುವ ನನ್ನೇ ನೋವು ಅರಿವಾಗದೆ ತಂದೆ, ನಿನ್ನ ಪಾದ ನಂಬಿ ಬಂದೆ, ಮಾದೇವ ಕಾಯೋ ತಂದೆ, ಕಷ್ಟವನ್ನ ಕೊಟ್ಟೆ ಎಲ್ಲೋ, ಬಾಳಿನಲ್ಲಿ ನಂದೇನಲ್ಲೋ, ಮಾದೇವಾ ಮಾದೇಶ್ವರ, ಕಷ್ಟವನ್ನ ಕೊಟ್ಟೇನಲ್ಲೋ, ಬಾಳಿನಲ್ಲಿ ನಂದೇನಲ್ಲೋ, ಮನೆ ದೇವ ಮಾದೇಶ್ವರನೇ, ಕಣ್ಣು ತೆರೆದು ನೋಡಯ್ಯ, ಎಂದು ನನ್ನ ಕಷ್ಟವ ಕಳೆವೆ, ಎಂದು ನನಗೆ ಸುಖವ ಕೊಡುವೆ, ನೀನೇ ಏಳೆಯ ಸ್ವಾಮಿ ಮಹದೇಯ, ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯೋ ತಂದೆ, ಈ ಬೇಗೆ ತಾಳಲಾರೆ, ದಯಗಿರದೆ ಬಾಳಲಾರೆ, ಕಣ್ಣೀರಿಡುವ ನನ್ನೇ ನೋವು ಅರಿವಾಗದೆ ತಂದೆ, ನಿನ್ನ ಪಾದ ನಂಬಿ ಬಂದೆ, ಮಾದೇವ ಕಾಯೋ ತಂದೆ, ಹಗಲಿನಲ್ಲೂ ನಿನ್ನೆ ನೆನವೇ, ಇರುಳಿನಲ್ಲೂ ನಿನ್ನೆ ಕರೆವೆ, ಮಾದೇವಾ ಮಾದೇಶ್ವರ, ಹಗಲಿನಲ್ಲೂ ನಿನದೇ ಧ್ಯಾನ, ಇರುಳಿನಲ್ಲೂ ನಿನ್ನ ಗುಣಗಾನ, ನಿನ್ನ ಮರೆತು ಬದುಕುವುದುಂಟೆ, ನೀನೆ ಹೇಳು ಸ್ವಾಮಿ, ಯಾವ ಜನ್ಮದ ಫಲವು, ನಿನ್ನ ಭಕ್ತನಾದ ನಾನು, ಕಷ್ಟ ನೋಡೆಯ ಕರುಣೆ ತೋರೆಯ, ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯೋ ತಂದೆ, ಈ ಬೇಗೆ ತಾಳಲಾರೆ, ದಯ ಇರದೆ ಬಾಳಲಾರೆ, ಕಣ್ಣೀರಿಡುವ ನನ್ನೇ ನೋವು ಅರಿವಾಗದೆ ತಂದೆ, ನಿನ್ನ ಪಾದ ನಂಬಿ ಬಂದೆ, ಮಹಾದೇವ ಕಾಯೋ ತಂದೆ. ಸೂಪರ್ ಸರ್. ಸರ್, ನೀವು ಮೂಲತಃ ಯಾವ ಊರವರು? ಮೇಡಮರೇ, ನಾವು ಮೂಲ ಟಿ ಹೊಸಳ್ಳಿ ಗ್ರಾಮ, ಮರಳುವಾಡಿ ಹೋಬಳಿ, ಆರೋಳ್ಳಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಅಲ್ಲಿ ನಮ್ಮ ತಾಯಿ ಹೆಸರು ಕೆಂಪಮ್ಮ, ನಮ್ಮ ತಂದೆ ಹೆಸರು ಚಿಕ್ಕಮರಿಯಪ್ಪ. ಭಾಳ ಬಡತನದಲ್ಲಿ ಹುಟ್ಟಿರೋರು ನಾವು. ಈ ಜಾನಪದ ಕಲೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ನಾವು ಸುಮಾರು ಒಂದು 16 ವಯಸ್ಸಿದ್ದಾಗ ₹3 ಕೂಲಿ ಕೊಡ್ತಾಯಿದ್ರು ನಮಗೆ. ₹3 ಕೂಲಿ ಕೊಡೋರು. ನಮಗೆ ಊಟಕ್ಕೂ ಸಾಲ್ತಿರಲಿಲ್ಲ, ಸಂಸಾರಕ್ಕೂ ಸಾಲ್ತಿರಲಿಲ್ಲ, ಬಟ್ಟೆಗೂ ಸಾಲ್ತಿರಲಿಲ್ಲ. ಹೇಗೋ ಜೀವನ ಮಾಡಿಕೊಂಡು ಭಾಳ ಶ್ರಮಪಟ್ಟು ಒಂದು 16-17 ವಯಸ್ಸಿಗೆ ಒಂದು ಡ್ರಾಮಾ ಕಲಿಯೋಕ್ಕೆ ನಮ್ಮೂರಲ್ಲಿ ಸೇರಿಕೊಂಡು ಡ್ರಾಮಾ ಕಲಿಯೋಕ್ಕೆ ಅಂತ ಸೇರಿದ್ರು.
ಅವ್ರ ಜೊತೆಲಿ ಒಂದು ಪಾತ್ರ ಮಾಡಬೇಕಂತ ಸೇರಿಸ್ಕೊಂಡ್ರು ನನ್ನ. ನಮಗೆ ಮೂಲ ಗುರುಗಳು ನಾರಾಯಣಾಚಾರ್ಯ ಅಂತ, ಅವರು ರಸ್ತೆ ಜಕ್ಷಂದ್ರ. ಭಾಳ ತುಂಬ ಆತ್ಮೀಯವಾಗಿ ನಮ್ಮನ್ನು ಈ ರಂಗಕಲೆ ಬರಬೇಕಂದ್ರೆ ಅವರಿಂದನೇ ಮೊದಲನೇದು. ನಾನು ಶಕುನಿ ಪಾತ್ರ ಮಾಡಿದೆ. ಅವತ್ತಿನ ಕಾಲಘಟ್ಟದಲ್ಲಿ 100 ರೂಪಾಯಿ ಕೊಡೋಕ್ಕಾಗ್ತಿಲ್ಲ ನಾವು ನಾಟಕದ ಕಂಪ್ನಿಗೆ. ಆದರೆ ಏನೋ ಕೂಲಿನಲ್ಲಿ ಮಾಡಿ ಇವನು ಖುಷಿಗೋಸ್ಕರ ಕಲ್ತ್ಬಿಟ್ಟು, ಆ ಖುಷಿಗೋಸ್ಕರ ಕಲ್ತಿದ್ದಕ್ಕೆ ನಾಟಕ ಆಡಿದ ಮೇಲೆ ಶಕುನಿ ಪಾತ್ರ ಮಾಡಿ ಭಾಳ ಫೇಮಸ್ ಆಯಿತು. ಒಂದು 10 ಊರಿಗೆ ಹೆಸರಾಗೋಯ್ತು. ಅವತ್ತಿನ ಕಾಲಕ್ಕೆ ಅವತ್ತು ಟಿ ವಿ ಇರಲಿಲ್ಲ, ರೇಡಿಯೋ ಇತ್ತು. ಎಫ್ ಎಮ್ ಇರಲಿಲ್ಲ, ರೇಡಿಯೋ ಇತ್ತು. ಅವತ್ತಿನ ಕಾಲದಲ್ಲಿ ಸಾವಿರಾರು ಜನ ಸೇರಿದರು. ಅಲ್ಲಿ ಪ್ರದರ್ಶನ ಭಾಳ ಚೆನ್ನಾಗಿ ಮಾಡಿದೆ. ಅವತ್ತು ನಾನು ಚಿಕ್ಕ ಹುಡುಗ ಆಗಿದ್ರು ಕೂಡ ಭಾಳ ಚೆನ್ನಾಗಿ ಮಾಡಿದೆ. ಎಷ್ಟನೇ ವಯಸ್ಸಿಗೆ? ಒಂದು 18 ಇರ್ಬೋದು ಮೇಡಮ್. 18, ನನಗಿನ್ನೂ ಮದುವೆ ಆಗಿರಲಿಲ್ಲ. 18 ವಯಸ್ಸಿನಲ್ಲಿ ಜನ ಮೆಚ್ಚುಗೆಯ ಪಾತ್ರ ಮಾಡಿದ್ದೆ ನಾನು. ಶಕುನಿ ನೀವು ನೋಡಿರ್ಬೇಕು ಅನಿಸ್ತದೆ ರಂಗನಾಟಕನ. ಅದರಲ್ಲಿ ಶಕುನಿದೆ ಅಂದ್ರೆ ಭಾಳ ಚೆನ್ನಾಗಿರ್ತದೆ. ಹಾಸ್ಯ, ಆ ಒಂದು ನಡ್ಕೊಳ್ಳೋ ರೀತಿ, ಅವ್ನು ಕಣ್ಣು ಬಿಡ್ತಕ್ಕಂಥ ರೀತಿ, ಹಾವಭಾವಗಳು ಅದ್ಭುತವಾಗಿರ್ತದೆ. ಆ ಪಾತ್ರ ಮಾಡಿ ನಾನು ಒಂದು 3-4 ವರ್ಷ ಕಳೆದ ಮೇಲೆ ನಾನೇ ಯಾಕೆ ಮಾಸ್ಟರ್ ಆಗಬಾರ್ದು, ನನಗೂ ಏನು ಮದುವೆ ಆಗೋ ಸಿದ್ಧತೆ ಮಾಡ್ತಾಯಿದ್ರು. ಮದುವೆನೂ ಆಯಿತು. ಒಂದು 19 ವರ್ಷಕ್ಕೆ ಮದುವೆ ಆಯ್ತು ನನಗೆ. ಒಂದು ಸ್ವಲ್ಪ ದಿನ ಬಿಟ್ಟು ನಾನು ಸಣ್ಣ ವ್ಯಾಪಾರ ಕೂಲಿನಲ್ಲಿ ಮಾಡ್ಕೊಂಡಿದ್ದನು. ವ್ಯಾಪಾರ ಮಾಡ್ಕೊಂಡಿದ್ದಾಗ ಅದು ಏನಕ್ಕೂ ಸಾಲ್ತಿರ್ಲಿಲ್ಲ. ಒಂದು 4 ವರ್ಷ ಕಳೀತು ಮದುವೆಯಾಗಿ. 4 ವರ್ಷ. ಎಷ್ಟು ಓದಿದ್ದೀರಾ ಸರ್? ಮೇಡಮ್ರೆ, ನಾನು ಓದಲೇ ಇಲ್ಲ. ಅದು ಒಂದು ವಿಚಿತ್ರವಾದ ಘಟನೆ ಏನಂದರೆ, ನಾನು ಒಂದು 8 ವರ್ಷ ಇದ್ದಾಗ ಸ್ಕೂಲಿಗೆ ಸೇರಿಸೋ ನಮ್ಮ ತಾಯಿ ತಂದೆ. ಪಾಪ ಅವ್ರದ್ದೇನು ತಪ್ಪಿಲ್ಲ. ನಮ್ಮ ಸ್ನೇಹಿತರ ಜೊತೆ ಬುಗುರಿ ಅಂತ ಬರ್ತದೆ, ಬುಗುರಿ ಆಟ. ಆ ಬುಗುರಿ ಆಟ ಆಡ್ಕೊಂಡು ಇದ್ದಾಗ ಮೇಷ್ಟ್ರು ಬಂದು ಹೊಡೆದ್ಬಿಟ್ರು ನನಗೆ. ಓದಬಾರ್ದೇನೋ ಅಂತ. ಸೀತಾರಾಮ್ ಶಾಸ್ತ್ರಿ ಅಂತ ಇದ್ದರು ನಮ್ಮೂರಿನಲ್ಲಿ, ಹೆಡ್ ಮಾಸ್ಟ್ರು. ನಾನು ಓದೋಕ್ಕೆ ಅಂತ ಬ್ಯಾಗ್ ತಗಲಾಕೊಂಡು ಹೋದೆ. ಆವಾಗ ಸೀಮೆ ಸುಣ್ಣ, ಕಲ್ಲು ಬಳಪ ಎಲ್ಲ ಇದ್ದು. ಅದರಲ್ಲಿ ಬರೆಯೋಕ್ಕೆ ಹೋದಾಗ ಇಲ್ಲಿ ಹೊಡೆದ್ಬಿಟ್ರು ಮಾಸ್ಟ್ರು. ಅಲ್ಲಿ ಹೊಡೆದ ದಿನವೇ ನಮ್ಮ ಮನೆ ಒಳಗಡೆ ಸ್ಕೂಲ್ಗೆ ಹೋಗ್ತಾನಂತ ಇವತ್ತು ನೆನೆಸ್ಕೊಂಡ್ರೆ ಭಾಳ ನೋವಾಯ್ತದೆ. ಅವತ್ತು ಓದಲಿಲ್ಲ ನಾನು. ಸ್ಕೂಲ್ಗೆ ಹೋದೆ, ಅಲ್ಲಿ ಹೊಡೆದ್ಬಿಟ್ರು ಅಂತೇಳಿ ನಮ್ಮ ತಾಯಿಗೆ ಹೇಳಲಿಲ್ಲ. ಬ್ಯಾಗ್ ತಗೊಂಡು ಒಂದು ಬ್ಯಾಗ್, ಇದು ಈ ಥರ ಬ್ಯಾಗಿಲ್ಲ, ಡಿಸೈನ್ ಬಿಡಿ ಈಗಿರೋ ಭಾಳ ಅದ್ಭುತವಾಗೋ ಬ್ಯಾಗ್ಗಳು. ಆವಾಗ ಕಂಗುಳ್ಗೊಂದು ತಗಲಾಕೊಂಡು ಹೋಗೋವಂಗೆ ಆ ಬ್ಯಾಗ್ ತಗೊಂಡು ಒಂದು ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಗುಡ್ಡೆ ಇದೆ. ಆ ಗುಡ್ಡೆಲ್ಲ ಕುತ್ಕೊಂಡ್ಬಿಡೋದು. ಊಟ ಟೈಮ್ ಕರೆಕ್ಟಾಗಿ ಬಂದು ಊಟ ಮಾಡೋದು ಮನೆಯಲ್ಲಿ. ನಮ್ಮ ತಾಯಿ ತಂದೆ ಓದ್ತಾವ ನನ್ನ ಮಗ. ಆಮೇಲೆ ಕಾಲಕ್ರಮೇಣ ಗೊತ್ತಾಗ್ಬಿಡುತ್ತೆ ನಮ್ಮ ತಾಯಿ ತಂದೆಗೆ. ಎಷ್ಟು ದಿನ ಮುಚ್ಚಾಡೋಕ್ಕಾಯ್ತದೆ ಸತ್ಯ. ಶಾಲೆ ಕಳ್ಳ ನೀವು? ಹೌದು. ಎಸ್ ನೀವು ಹೇಳೋದು ಅದರಲ್ಲೇ ಶಾಲೆ ಕಳ್ಳ. ಆದರೆ ಅವತ್ತಿನ ಪರಿಜ್ಞಾನ ನಮ್ಗೆ ಇರಲಿಲ್ಲ. ಇದು ಓದ್ಬಿಟ್ರೆ ಏನಾಗೋಗ್ಬಿಡ್ತದೆ, ನಾವು ಹಿಂಗೆ ಚೆನ್ನಾಗಿರ್ಬೋದು ಅಂದ್ಕೊಂಡು ಕಾಲ ಕಳೆದೆ. ನಮ್ಮ ತಾಯಿ ಗೊತ್ತಾದಾಗ ನಮ್ಮ ತಾಯಿ ಏನು ಮಾಡಿದ್ರು, ನೋವು ಪಟ್ಟರು ಅವರನ್ನು. ಪಾಪ ನನ್ನ ಮಗ ಓದಲಿಲ್ವಲ್ಲ. ನಾವಿಬ್ಬರು, ನನ್ನ ತಂಗಿ ಒಂದು, ನಾನು ಇಬ್ಬರೇ. ಆಮೇಲೆ ಭಾಳ ಶ್ರಮಪಟ್ಟರು. ನಾನು ಆಗಿಲ್ಲ ಓದೋಕ್ಕೆ. ಸರಿ, ನನ್ನ ಸ್ನೇಹಿತ ಒಬ್ಬ ಓದ್ತಾ ಇದ್ದ, ಲಿಂಗರಾಜು ಅಂತ. ಅವನ್ನ ಬರೋ ಓದೋದು ಬೇಡ, ಬುಗುರಿ ಆಟಕ್ಕೆ ಹೋಗೋಣ ಅಂತ ಕರಿಯಾನಿ. ಅವ್ರು ತಿರುಗಿ ಮೇಷ್ಟ್ರು ಬಂದು ಹೊಡ್ಕೊಂಬಂದು ಹೊಡಿಯೋದು ನನ್ನ. ಆಮೇಲೆ ಕಾಲಕ್ರಮೇಣ ಬಿಟ್ಬಿಟ್ಟು ನಮ್ಮ ಹಣೆ ಬರ ಅವತ್ತಿನ ಕಾಲಕ್ಕೆ ಅನಕ್ಷರಸ್ತ್ರ ಆಗೋಗ್ಬಿಟ್ಟು. ನನಗೆ ಪರಿಜ್ಞಾನ ಬಂದದ್ದು ನನಗೆ ಒಂದು 26 ವರ್ಷಕ್ಕೆ ನನಗೆ ಜ್ಞಾನ ಬಂತು. ನಾನು ಓದಬೇಕಾಗಿತ್ತೇನೋ. ಬಸ್ಗಳು ಬರ್ತಾಯಿದ್ರೆ, KSRTC ಬಸ್ ಬರ್ತಾಯಿದ್ರೆ ಆ ಬಸ್ನ ಹೆಸ್ರು ಹೇಳ್ಬೇಕಲ್ಲ ಅಂತ ಕುತೂಹಲ ನನಗೆ. ಹೆಂಗೆ ಹೇಳೋದು ಅಂದ್ಬಿಟ್ಟು ಮೇಡಮರೇ, ಆಮೇಲೆ ನನಗೆ ಮದುವೆ ಆಯಿತು. ಮದುವೆ ಆಗಿ 3-4 ವರ್ಷ ಕಳೀತು. 3-4 ವರ್ಷ ಕಳೆದ ಮೇಲೆ ನಾನು ಉದಾಹರಣೆಗೆ ಈಗ ನೀವು ಹೇಳ್ದ ಆ ವಯಸ್ಸಲ್ಲಿ ಬಸ್ದು ನಂಬರ್ ಹೇಳ್ಬೇಕಂತ ಪ್ರಯತ್ನ ಪಡೋನೆ ಹೇಳೋಕ್ಕಾಯ್ತಿರಲಿಲ್ಲ. ನನಗೆ ಯಾರ ಆಶೀರ್ವಾದನೋ ಇಲ್ಲ ಭಗವಂತನ ಆಶೀರ್ವಾದನೋ ಗೊತ್ತಿಲ್ಲ, ನಾನು ಬರೆಯೋದಕ್ಕೆ ಟ್ರೈ ಮಾಡಿದೆ ನಾನೇ. ನನಗೆ ಗುರು ಇಲ್ಲ, ನಾನೇ ಬರೆಯೋದು ಸುಮ್ಮನೆ ಕೂತ್ಕೊಂಡು. ನಿಮ್ಮಂಥವ್ರಿಗೆಲ್ಲ ಬರ್ಸ್ಕೊಳ್ಳೋದು, ಮೇಡಮ್ರೆ ನನ್ನ ಹೆಸರು ಬರ್ಕೊಡಿ ಅನ್ನೋದು. ಅದನ್ನ ಕೂತ್ಕೊಂಡು ಸುಮ್ಮನೆ ಬರೀತಾ ಇರೋದು ನಾನೇ ಮನೇಲಿ. ಆಮೇಲೆ ನಮ್ಮ ಹೆಂಗಸರು ಕೂಡ ಬೈಯೋದೆ, ನೀನು ಹುಡುಗಾಡ್ದಂಗೆ ಆಡ್ತೀಯ ಅಂತ. ಹಾಗಾದ್ರೆ ಇವಾಗ ನಿಮಗೆ ಸೈನ್ ಹಾಕಕ್ಕೆ ನಿಮ್ಮ ಹೆಸರಲ್ಲಿ ಸೈನ್ ಹಾಕ್ತೀರಾ? ನಾ ಮುಂದೆ ನನಗೆ 26 ವರ್ಷಕ್ಕೆ ಸೈನ್ ಹಾಕೋದು ಕಲ್ತ್ಕೊಂಬಿಟ್ಟೆ. ಅದು ವಿಚಿತ್ರವಾದ ಒಂದು ಘಟನೆ. ಏಕಲವ್ಯ ಅಂತಾರ ನನಗೇನೋ ಒಂದು ಬ್ರಹ್ಮಜ್ಞಾನ ಬಂದಂಗೆ. ಅದನ್ನು ವೆಂಕಟೇಶ್ ಅಂತ ಸೈನ್ ಮಾಡೋಕ್ಕೆ ಗೊತ್ತಿರಲಿಲ್ಲ, ಏನೇನೋ ಮಾಡೋನಿ, ಅಷ್ಟು ಕ್ಲೀನಾಗಿ ಗೊತ್ತಿರಲಿಲ್ಲ. ಹೋಯ್ತಾ ಅದನ್ನು ಸ್ಟಡಿ ಮಾಡಿಕೊಂಡೆ ವೆಂಕಟೇಶ್ ಅನ್ನೋದಕ್ಕೆ.
ಆಮೇಲೆ ಒಂದು 2-3 ವರ್ಷ ಇಂಗ್ಲೀಷಲ್ಲೂ ಸೈನ್ ಮಾಡೋಕ್ಕೆ ಟ್ರೈ ಮಾಡಿದೆ. ಕುತೂಹಲ ನನಗೆ, ನಾವತ್ತು ಮೋಸ ಆಗೋಯ್ತು, ನಮಗೆ ಕಲಿಬೇಕಲ್ಲ ಓದಬೇಕಲ್ಲ ಅನ್ನೋ ಕುತೂಹಲ. ಟ್ರೈ ಮಾಡಿ ಕಲ್ತ್ಕೊಂಬಿಟ್ಟೆ. ಆಮೇಲೆ KSRTC ಬಸ್ ನಂಬರ್ ಹೇಳ್ಬೇಕು ನಾನು, ಯಾವ ಊರು ಬಸ್ಸು ಅಂತ ಹೇಳ್ಬೇಕು ಅಂತ ಕುತೂಹಲ. ಬಸ್ ಸ್ಟ್ಯಾಂಡ್ಗೆ ಹೋಗಿ ನಿಂತ್ಕೊಳ್ಳೋದು, ಅಣ್ಣ ಇದು ಯಾವ ಊರು ಬಸ್ಸು, ಇಂಥ ಊರು ಇದು ಕನಕಪುರ ಆರೋಳ್ಳಿ ನೋಡ್ಕೊಂಡಿದ್ದು. ಅದನ್ನು ನಾನು ಬರ್ಕೊಂಡು ಹೋಗೋನಿ, ನಿಮ್ಮಂಥವ್ರಿಗೆಲ್ಲ ಬರ್ಸ್ಕೊಳ್ಳೋದು ನಮ್ಮ ಸ್ನೇಹಿತರ ಕಲ್ಲಿ. ಅದನ್ನು ಓದಿ 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 ಗಟ್ಟು ಮಾಡೋದು ಕಲ್ತ್ಕೊಂಬಿಟ್ಟೆ. ಕಲಾಕ್ಷಿಪಾಳ್ಯ, ಬೆಂಗಳೂರು, ಮೈಸೂರು ಕ್ಲೀನಾಗಿ ಓದಕ್ಕೆ ಬಂದ್ಬಿಡ್ತು ನನಗೆ. ಆಮೇಲೆ ನಾನು ನಾಟಕ ಕಲಿದು ಗುಂಗ್ನಲ್ಲೇ ಇದ್ದವನು ನಮ್ಮ ಮೇಟ್ರ ಹತ್ರ ಹೋದೆ. ನಮಗೆ ಚಿನ್ನಪ್ಪ ಅಂತ ಒಬ್ಬರು ಗುರುಗಳು, ಪಾಪ ಅವರು ಓದಿಲ್ಲ, ಕೊಳ್ಳಿಗನಹಳ್ಳಿ ಅರಸು ಕಾಲೋನಿಯವರು. ಗುರುಗಳೇ, ನಾನು ಹಾರ್ಮೋನಿಯಂ ಕಲಿಬೋದಾ, ಮಾಸ್ಟ್ರ್ ಆಗ್ಬೋದಾ? ವೆಂಕಟೇಶಣ್ಣ ಅನ್ನೋರು. ಇನ್ನೊಂದು 3 ತಿಂಗಳು ಕಲ್ತ್ಕೊಂಡ್ಬಿಡ್ತೆ ಅಂದ್ಬಿಟ್ಟು ನನಗೊಂದು ಹಾರ್ಮೋನಿಯಂ ಬಾಕ್ಸ್ ಕೊಡಿಸಿದ್ರು. ಎಷ್ಟು, 400 ರೂಪಾಯಿಗೇನೋ ಕೊಡಿಸಿದ್ರು. ಇವತ್ತು 8,000 ಅದ್ರ ಬೆಲೆ. 400 ರೂಪಾಯಿನ ಪೆಟ್ಟಿಗೆ ತಗೊಂಡು ನಮ್ಮ ಮಾಸ್ಟ್ರ್ ಕರ್ಕೊಂಡೋಗಿ ಟ್ರೈ ಮಾಡಿದೆ. ಕಲಿಬೇಕು ಅನ್ನೋ ಕುತೂಹಲ, ಒಂದು ಕಡೆ ಫ್ಯಾಮಿಲಿ, 2 ಮಕ್ಕಳು ಬೇರೆ ಆಗಿದ್ದು. ಆಮೇಲೆ ಇದು ಕಲಿಬೇಕಂದ್ರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ. ಸಂಗೀತ ಸಾರದೇನ ನಾವು ಕಲಿಬೇಕಂದ್ರೆ ಎಷ್ಟು ನೀರು ಕುಡಿದ್ರೂ ಸಾಲಲ್ಲ. ಸಮುದ್ರ. ಒಂದು ಸಣ್ಣ ಪ್ರಯತ್ನ ಮಾಡಿದ್ದೆ ನಾನು. ಯಾರೋ ಒಬ್ಬ ಆಡ್ಕೊಂಬಿಟ್ಟ, ಏನು ಹಿಂಗೆ ನುಡಿಸ್ತಾವ ಇವನು, ನಮಗೆ ಇದಾಯ್ತದೆ, ನಾಚಿಕೆ ಆಯ್ತದೆ, ಏನೋ ನಮಗೆ ಟೆನ್ಷನ್ ಆಯ್ತದೆ ಅಂದ. ಅವತ್ತು ಊರು ಬಿಟ್ಬಿಟ್ಟೆ ನಾನು, ಎತ್ಕೊಂಡು ಕಾಡು ಬಿದ್ದುಬಿಟ್ಟೆ. ಯಾಕೆ ಯಾರು ಆಡ್ಕೊಳ್ಳಬಾರ್ದು, ಮತ್ತು ನಾನು ಕಲೀಲೇಬೇಕು ಅನ್ನೋ ಹಠ. ಯಾವಾಗ ನನ್ನ ಜನ ಆಡ್ಕೊಂಬಿಟ್ರು, ಪ್ರಯತ್ನ ಮಾಡೋದ್ರಿಂದ ಏನಿಲ್ಲ ಅಂಥೇಳಿ ನಾನು ಜಾಸ್ತಿ ಈ ಸಂಗೀತದ ಕಡೆ ಗಮನ ಕೊಟ್ಟೆ. ಈಗ ಯಾರನ್ನ ಡ್ರಾಮಾ ಮಾಡಿದ್ರೆ ಬೆಳಗಾನ ಕೂತ್ಕೊಂಬಿಡೋಣ, ಯಾರನ್ನ ಹರಿಕತೆ ಮಾಡಿದ್ರೆ ಬೆಳಗಾನ ಕೂತ್ಕೊಂಬಿಡೋಣ. ಅಲ್ಲಿ ಅದು ಏನು ಮಾಡ್ತಾರೆ, ಏನು ಮಾಡ್ಬೇಕು ನಾನು ಅನ್ನೋ ಪರಿಜ್ಞಾನ ಬೆಳೆಸ್ಕೊಂಡೆ. ಆ ಪರಿಜ್ಞಾನ ಬೆಳೆಸ್ಕೊಳಕ್ಕೆ ಹೋದಾಗ ಒಂದು 2 ವರ್ಷ ಟ್ರೈ ಮಾಡಿದೆ ಮೇಡಮ್ರೆ, ಕಲಿಯೋಕ್ಕಾಗಿಲ್ಲ. ಒಂದು ಕಡೆ ಬಡತನ, ನನ್ನ ಮಕ್ಕಳು ಒಂದು 3 ವರ್ಷ 2 ವರ್ಷ. ಅವತ್ತು ನಮ್ಮ ಹೆಂಗಸರು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಯಾಕೆ ಅಂದರೆ, ನಾನು ಬೆಳಿಗ್ಗೆದು ಹಾರ್ಮೋನಿಯಂ ಬಾಕ್ಸ್ ತಗೊಂಡು ಕಲಿಯಕ್ಕೆ ಹೋದರೆ ಮನೆಯಲ್ಲೇ ಅಕ್ಕಿ ಇಲ್ಲ ಬಿಡಿ, ಅಕ್ಕಿ ಮಕ್ಕ ನಾವು ನೋಡಿರಲಿಲ್ಲ. ಸೊಸೈಟಿಲಿ ಕೊಡೋದನ್ನೇ ಅವತ್ತಿನ ಕಾಲಿಗೆ ಇವೆಲ್ಲ ಇರಲಿಲ್ಲ. ಕಣ್ಣಲ್ಲಿ ನೀರು ಹಾಕ್ಬಿಡಿ. ಯಾಕೆ ಅಂದೆ, ನೀನು ನಮ್ಮ ಮನೆಗೆ ಏನು ತಂದಾಗ್ತಾ ಇದೆಯಾ, ಮಕ್ಕಳಿಗೆ ಏನು ಮಾಡೋದು, ನಾನು ಸಂಸಾರ ಏನು ಮಾಡೋದು, ಹೆಂಗೆ ನಡ್ಸ್ಲಿ ನಾನು, ಒಂದು ಕಡೆ ನಿನ್ನೂ ಬೈಯೋಕ್ಕಾಗಲ್ಲ ಅಂತ ನಮ್ಮ ಹೆಂಗಸ್ರು ಹೇಳಿದ್ರು. ಮೇಡಮ್ ಅವ್ರೆ, ಭಾಳ ನೋವು ಬಂತು ನನಗೂ. ಒಂದು ರಾತ್ರಿ ನಿದ್ದು ಮಲಗಿಲ್ಲ ನಾನು. ಒಂದು ಕಡೆ ಹೆಂಡತಿ ಮಕ್ಕಳನ್ನೂ ಚೆನ್ನಾಗಿ ನೋಡ್ಕೋಬೇಕು, ಒಂದು ಕಡೆ ನಾನು ಸಂಗೀತನ ಕಲಿಬೇಕು ಅನ್ನೋ ಕುತೂಹಲ ಜಾಸ್ತಿ ಆಯ್ತು ನನಗೆ. ಸಾಧಿಸ್ಲೇಬೇಕು ನಾನು ಅಂಥೇಳಿ ಹಠ ಮನಸ್ಸು ತಗೊಂಡೆ ಮೇಡಮರೇ. ಮನಸ್ಸು ತಗೊಂಡು ಒಂದು ವ್ಯಾಪಾರ ಮಾಡ್ಬೇಕು ನಾನು, ಇದನ್ನು ಕಲಿಯೋಣ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಜೀವನನೂ ನಡೆಸ್ಬೇಕಲ್ವ ಅಂತ ಹೇಳಿ ಒಂದು ಆಟೋ ತಗೊಂಡೆ. ಪೆಂಟ್ ಇಂಜಿನ್ ಆಟೋ ಅಂತ ಗುಡ್ಡು ಅಂತ ಬರೋವು. ಎಷ್ಟಕ್ಕೆ ಒಂದು 35,000 ರೂಪಾಯಿ ತಗೊಂಡು ಅದಕ್ಕೆ ಡೀಸೆಲ್ ಹಾಕೋಕ್ಕೆ ಸಾಲ್ತಿರಲಿಲ್ಲ. ಒಂದು ದಿನಕ್ಕೆ 15 ರೂಪಾಯಿ ಸಂಪಾದನೆ ದೊಡ್ಡದು. 15 ರೂಪಾಯಿ ತಂದ್ಕೊಬಿಟ್ರೆ ನಮ್ಮ ಹೆಂಗಸ್ರಿಗೆ ನನಗೆ ಒಂದು ತಿಂಗಳಾಗೋದೇನೋ ಅನ್ನೋ ತಂದು ಹಾಕೋಕ್ಕೆ ಪ್ರಯತ್ನ ಮಾಡಿದೆ, ತಂದು ಹಾಕಿದೆ. ಆವಾಗ ಮಕ್ಕಳು ಎಲ್ಲ ಒಂದು ಲೆವೆಲ್ಗೆ ಆಟೋದಲ್ಲಿ ರಾತ್ರಿ 12 ಗಂಟೆ ವ್ಯಾಪಾರ ಮಾಡೋಣ ಮೇಡಮ್ರೆ. ಏನು ವ್ಯಾಪಾರ? ಬೆಡ್ಶೀಟು, ಈರುಳ್ಳಿ, ಬೆಳ್ಳುಳ್ಳಿ, ದ್ರಾಕ್ಷಿ ಹಣ್ಣು, ಸೇಬು, ಮೂಸಂಬಿ. ಗೌರಿ ಹಬ್ಬ ಬಂತು ಅಂದರೆ ಒಂದು 3 ದಿನ ಪರ್ಮನೆಂಟಾಗಿ ವ್ಯಾಪಾರ. ಆ ಆಟೋ ಇವಾಗಲೂ ಇದೆಯಾ? ಇಲ್ಲ ಮೇಡಮರೇ, ಮಾರ್ಬಿಟ್ಟೆ. ಅದು ನನ್ನ ಜೀವನದ ದಾರಿ ಕೊಟ್ಟಂಥ ಆಟೋ, CNB ಆಟೋ ಈಗ ನೆನಪಿದೆ. ಅದು ಯಾಕೆ ಮಾರಿದೆ ಅಂದರೆ, ಅದು ಮಾರೋಕ್ಕಿಲ್ಲ. ಆಮೇಲೆ ಹಂಗೆ ನಡ್ಸ್ಕೊಂಡೈತೆ, ಕೆಟ್ಟೋಗ್ಬಿಡ್ತು. ಅದು ರಿಪೇರಿಗೆ ಹೋದೆ, ಒಂದು 20,000 ಹೇಳ್ಬಿಟ್ರು. ನನ್ನ ಹತ್ರ 20 ಪೈಸನೂ ಇಲ್ಲ. ಸರಿ, ಏನು ಮಾಡೋದು ಅಂತೇಳಿ ಆಟೋ ನಿಲ್ಲಿಸ್ಬಿಟ್ಟಿದ್ದನ್ನು ವ್ಯಾಪಾರ ಮಾಡ್ತಾಯಿದ್ದವನು. ಈ ಹಾರ್ಮೋನಿ ಕಡೆ ಜಾಸ್ತಿ ಗಮನ ಕೊಟ್ಟೆ. ಹಣ್ಣು, ಈ ದ್ರಾಕ್ಷಿ ಹಣ್ಣು ಬೆಂಗಳೂರು ಕಲಕ್ಷಿಪಳ್ಳಿಗೆ ಬರೋನಿ, ಚೆನ್ನಕೇಶವ ಲಾರಿ. ಆ ಲಾರಿ ಒಳಗೆ ಒಂದು 20 ಬುಟ್ಟಿ ಹಾಕ್ಕೊಂಡು ಹೋಗೋದು, ನಮ್ಮ ಗೇಟಲ್ಲಿ ಇಳಿಸ್ಕೊಳ್ಳೋದು. ಅದರಲ್ಲಿ ರಾತ್ರಿ 12 ಗಂಟೆ ಮಾರೋನೆ. ಆಮೇಲೆ ನಮ್ಮ ಕನಕಪುರದ ಹತ್ರ ಮುದುವಾಡಿ ಹತ್ರ ಹಿರೇಗೌಡನ ದೊಡ್ಡಿ ಅಂತದ್ದು ಚಿಟ್ಟಪ್ಪ ಅಂತ, ಅವ್ರು ದ್ರಾಕ್ಷಿ ಹಾಕಿದ್ರು. ಆ ತೋಟದಲ್ಲಿ ಒಂದು kg 15 ರೂಪಾಯಿ ತಗೊಳ್ಳೋದು, 30 ರೂಪಾಯಿಗೆ ಮಾರೋದು. ನಾನೊಬ್ಬನೇ ಅಲ್ಲ, ಒಂದು 20-30 ಜನ ಇದ್ದು 30 ರೂಪಾಯಿ ಮಾರೋದು. ಆ ಬಂದ ಹಣದಲ್ಲಿ ಬ್ಯಾಂಕ್ ಬುಕ್ಕು ಗೊತ್ತಿಲ್ಲ ನನಗೆ, ಬ್ಯಾಂಕ್ ಅಕೌಂಟ್ ಗೊತ್ತಿಲ್ಲ, ಬ್ಯಾಂಕ್ನಲ್ಲಿ ವ್ಯವಹಾರ ಗೊತ್ತಿಲ್ಲ.
ಆ ಲೆವೆಲ್ಗಿದ್ದೆ ನಾನು. ನೋಡಿ, ₹1 ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಪರಿಜ್ಞಾನ ಇಲ್ಲ ನನಗೆ. ಬ್ಯಾಂಕ್ ಅಂದ್ರೇನು ಅನ್ನೋನೆ. ಆವಾಗ ಆ ದ್ರಾಕ್ಷಿ ಹಣ್ಣು ವ್ಯಾಪಾರ ಮಾಡಿ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸ್ದೆ. ಒಂದು ದಿನಕ್ಕೆ 1,000 ಸಂಪಾದನೆ. ಓಹೋ, ನನಗೆ ನನ್ನ ಇದಕ್ಕೆ ಪರಿವೇ ಇಲ್ದಂಗೆ ಆಗ್ಬಿಡ್ತು, ಅಷ್ಟು ಖುಷಿ. 30 ದಿನಕ್ಕೆ 30,000 ಸಂಪಾದನೆ. ಓಹೋ, 30,000 ಅಕೌಂಟ್ಗೆ ಮಾಡಿಸಾಕ್ತೆ ಮೇಡಮರೇ. ಆವಾಗ ಒಂದು 45,000 ದುಡ್ಡು ಮಾಡಿದೆ ದ್ರಾಕ್ಷಿ ಹಣ್ಣಲ್ಲಿ ವ್ಯಾಪಾರ ಮಾಡಿ. ಅಲ್ಲಿಗೆ ನನಗೆ ಕಷ್ಟವೆಲ್ಲ ಕಮ್ಮಿ ಆಯ್ತಾ ಬಂತು, ಒಂದು ದಾರಿಗೆ ಬರೋಕ್ಕೆ ಪ್ರಯತ್ನ. ಈಗ ಸಂಗೀತದ ಕಡೆ ಅವ್ರ ಮನೇಲಿ ಒಂದು ಹಾರ್ಮೋನಿಯಂ ಬಾಕ್ಸಿತ್ತು. ಸರ್, ಇವಾಗ ಯಾವುದೇ ಒಂದು ಜರ್ನಿ ಶುರುವಾಗೋದಕ್ಕೆ ಅದಕ್ಕೆ ಒಂದು ಮೂಲ ಅಂತ ಇದ್ದೇ ಇರುತ್ತೆ. ಸೊ ನಿಮ್ಮ ಹರಿಕತೆ ಮೂಲ ಶುರುವಾಗಿದೆ ಎಲ್ಲಿಂದ? ನಮ್ಮ ಹರಿಕತೆ ಮೂಲ ಶುರುವಾದಿದ್ದು ಈ ಹಾರ್ಮೋನಿಯಂ ನುಡ್ಸೋದು ಅರ್ಬೇರ್ಕೆ ಕಲ್ತ್ಕೊಂಬಿಟ್ಟೆ. ಈಗ ಯಾರೋ ಒಬ್ಬರು ನಮ್ಮ ಕೆಂಪೈನ ಪಾಳ್ಯದಲ್ಲಿ ಮುನಿಯಪ್ಪ ಅಂತ ಒಬ್ಬರು ಹರಿಕತೆ ದಾಸರಿದ್ರು, ಭಾಳ ಸ್ನೇಹಜೀವಿ, ತುಂಬ ಒಳ್ಳೆಯವರು. ಅವ್ರೇನು ಮಾಡಿದ್ರು, ಸನಿ ಮಹಾತ್ಮನ ಕತೆ ಕಲ್ತ್ಕೊಂಡ್ಬಿಟ್ಟಿದ್ದೆ ನಾನು. ನುಡ್ಸೋದು, ಆಡಿಸೋದು ಕಲ್ತ್ಕೊಂಡ್ಬಿಟ್ಟಿದ್ದೆ. ವೆಂಕಟೇಶ್ ನನ್ನ ಜೊತೆ ಬಂದ್ಬಿಡು, ಹಾರ್ಮೋನಿಯಂ ನುಡ್ಸು, ನೀನು ಕತೆ ಮಾಡೋಣ ನಾನು. ಆಯ್ತು ಗುರುಗಳೇ ಅಂದೆ. ಜೊತೆಯಲ್ಲಿ ಹೋದೆ. ಅವ್ರು ಹರಿಕತೆ ಮಾಡೋದು, ನಾನು ಹಾರ್ಮೋನಿಯಂ ನುಡ್ಸೋದು. ಅವ್ರು ತಪ್ಪು ಮಾಡಿದಾಗ ಹೇಳ್ಕೊಡೋದು ನಾನು ಸನಿ ಮಹಾತ್ಮನ ಕಥೆಯಿಂದ. ಆವಾಗ ಒಂದಷ್ಟು ಕತೆ ಒಂದು 2-3 ವರ್ಷ ಅವ್ರ ಜೊತೆಗೆ ಹಾಕೊಂಬಿಟ್ರು. ಅಷ್ಟೊತ್ತು ನಾನು ಫಾರ್ವರ್ಡ್ ಆಗ್ಬಿಟ್ಟೆ. ಇವಾಗ ನೀವು ಹೇಳಿದ್ರಿ ನಂಗೆ ಓದಕ್ ಬರ್ತಾ ಇಲ್ಲ, ಬರೆಯಕ್ ಬರ್ತಾ ಇಲ್ಲ ಅಂದ್ರೆ ಕೇಳ್ಕೊಂಡೇ ಕತೆ ಕಳೆದ್ರ? ಕೇಳ್ಕೊಂಡು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಯಾವುದೋ ಒಂದು ದೇವ್ರು ಕೊಟ್ಟಿರೋವನೋ, ಇಲ್ಲ ಪ್ರಕೃತಿ ನನಗೆ ಕೊಟ್ಟಿರೋವರನೋ, ಇಲ್ಲ ಶಾರದಾಂಬೆ ಬೇಕಂತೆ ನನಗೆ ಒಲಿತಾ ಗೊತ್ತಿಲ್ಲ. ನನಗೆ ಗುರುವಿಲ್ಲ, ಅಕ್ಷರಕ್ಕೂ ಗುರುವಿಲ್ಲ. ಮತ್ತು ನಾನು ಡ್ರಾಮಾ ಪ್ರಾಕ್ಟೀಸ್ ಮಾಡೋಕ್ಕೂ ಗುರುವಿಲ್ಲ. ನಮಗೆ ಕಲ್ಲಳ್ಳಿ ಮಹೇಶ್ ಅರಸ್ ಅಂತ ಒಬ್ಬರಿದ್ದರು, ಅವರು ತುಂಬ ಭಾಳ ಒಳ್ಳೆಯವರು. ಅವರು ಒಂದಷ್ಟು ಜನ ಜೊತೆಗೆ ಹಾಕ್ಕೊಂಡ್ರು. ಸಿನಿಮಾ ನಾಟಕಕ್ಕೆ ಪ್ರಯತ್ನ. ಯಾರು ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಹೊಂಟೋಗ್ಬಿಡೋಣ ನಾನು. ಯಾರು ಚೆನ್ನಾಗಿ ಹರಿಕತೆ ಮಾಡ್ತಾರೆ ಅಲ್ಲಿ ಹೊಂಟೋಗೋದು. ಆವಾಗ ಕೆಲವ್ರ ಹತ್ರ ತಿಳ್ಕೊಳ್ಳೋದು, ನಾನು ತಿರ್ಗಿ ಅದನ್ನು ಮನೆಗೆ ಬಂದು ಅದೇ ನುಡ್ಸೋದು. ಒಂದು ಹಾಡು ಇದು ನುಡ್ಸೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟು ನನಗೆ ಪ್ರೇರಣೆ ಮೊದಲನೇದಾಗಿ ಚಿನ್ನಪ್ಪ ಮಾಸ್ಟ್ರು, ಎರಡನೇದು ಮಹೇಶ್ ಕುಮಾರು, ಮೂರನೇದು ಹರಿಕತೆಗೆ ಬರೋದಕ್ಕೆ ಮೂಲ ನಮ್ಮ ಕೆಂಪೈನಪಾಳ್ಯ ಮುನಿಯಪ್ಪ ದಾಸರು. ಆಮೇಲೆ ಪ್ರಯತ್ನ ಮಾಡ್ತಾ ಒಂದು ಹಂತಕ್ಕೆ ಬಂದೆ ನಾನು. ನನಗೆ ತುಂಬ ಹೆಮ್ಮೆ ಅನಿಸ್ಬಿಡ್ತು ಈ ಶಾರದಾಂಬೆನ. ಕೆಲವು ಸಮಯ ಕಣ್ಣಲ್ಲಿ ನೀರು ಬಂದಿದೆ ನನಗೆ. ಕಾರಣ ಏನಂದರೆ, ಹರಿಕತೆ ಮಾಡಬೇಕಾದ್ರೆ ಅಷ್ಟು ಸುಲಭ ಆಗಲ್ಲ ಹರಿಕತೆ. ಒಂದು ಪ್ರವಚನ ಮಾಡಿ 4 ಜನ ಮೆಚ್ಚಿಸ್ತೀನಿ ಅಂದರೆ ಸುಮ್ಮನೆ ಅಲ್ಲ. ಯಾಕೆಂದರೆ ಅದರಲ್ಲಿ ವಾಕ್ಚಾತುರ್ಯ, ಪ್ರೀತಿ, ಮಮತೆ, ಭಕ್ತಿ, ಭಾವ, ಮನೋರಂಜನೆ ಎಲ್ಲ ತುಂಬಿರಬೇಕು. ಆವಾಗ ಅದಕ್ಕೆ ಹರಿಕತೆ ಅಂತ ಕರೀತಾರೆ. ಯಾರೋ ಏನೋ ಮಾಡೋದು ಅಲ್ಲ. ಈಗ 4 ಜನ ಹೆಣ್ಮಕ್ಳು ಕತೆ ನೋಡ್ತಾರೆ, ಗಂಡು ಮಕ್ಳು ನೋಡ್ತಾರೆ, ಅವರಿಗೆ ಮನೋರಂಜನೆ ಕೊಡಬೇಕು ಅನ್ನೋ ಒಂದು ಕುತೂಹಲ ನನಗಿದ್ದು ಹರಿಕತೆ ಫೀಲ್ಡಿಗೆ ಬಂದೆ. ಬಂದಮೇಲೆ ಒಂದೇ ಒಂದು ಕತೆ ಮಾಡಿದೆ. ಕಾರಣ ಏನು, ಆ ಕತೆ ಮಾಡೋಕ್ಕೆ ನಮ್ಮ ಮುನಿಯಪ್ಪರು 2 ಕತೆ ಒಪ್ಕೊಂಡ್ಬಿಟ್ಟಿದ್ರು ದಾಸರು. ಈ 2 ಕತೆ ಒಪ್ಕೊಳ್ಳಾಗಿ ವೆಂಕಟೇಶು ಯಾರನ್ನ ಕರ್ಕೊಂಡು ನೀನು ಮಾಡಪ್ಪ, ನಾನೊಂದು ಮಾಡ್ತೀನಿ ಅಂದರು. ನಾನೇನು ಮಾಡಿದೆ, ನಾನೇ ಕತೆ ಮಾಡಬೇಕು ಚಾಲೆಂಜ್ ಮಾಡಿ ಅಂದ್ಬಿಟ್ಟು ಬೈರಮಂಗಲ ಮೊದಲನೇ ಕತೆ ಮಾಡಿದ್ದು ನಾನು. ನಮ್ಮ ಗುರುಗಳು ಹೊಂಟೋದ್ರು, ನನ್ನ ಜೊತೆಗೆ ಬೇರೆ ಮಾಸ್ಟರ್ ಕರ್ಕೊಂಡಿದ್ದೇನೆ, ಕತೆ ಮಾಡೋಕ್ಕೆ ನಿಂತ್ಕೊಂಡೆ. ಅವತ್ತು ಮೇಡಮರೇ ಎಷ್ಟು ನನಗೆ ಕುತೂಹಲ, ಸಂತೋಷ, ಪ್ರೀತಿ, ದುಃಖ ಎಲ್ಲ ಈ ಲೆವೆಲ್ಗೆ ನಾನು ಬರ್ತೀನಿ ಅಂತ ಇರಲಿಲ್ಲ. ಇವತ್ತು ಈ ಲೆವೆಲ್ಗೆ ಬಂದಿದ್ದೀನಿ ಅಂತ ಕತೆ ಮಾಡ್ಬಿಟ್ಟು ಬೆಳಗ್ಗೆಯಲ್ಲಿ ನಾನು ಭಾಳ ಯೋಚನೆ ಮಾಡಿದೆ. ಇವತ್ತು ನನಗೆ ಶಾರದಾಂಬೆಯಿಂದ ಅನ್ನ ಮನೆಗೆ ಹೋಗಿ ಖುಷಿಪಟ್ಟು ನಮ್ಮ ಹೆಂಗಸ್ರಿಗೆ ಹೇಳಿದೆ, ನನ್ನ ಶ್ರಮಕ್ಕೆ ಫಲ ಸಿಕ್ತು. ಮರಳಿ ಯತ್ನ ಮಾಡು ಅಂತ ಹೇಳ್ತಾರೆ ದೊಡ್ಡವರು. ಮರಳಿ ಯತ್ನ ಮಾಡು ಅಂತ ಹೇಳೋದನ್ನು ನಾನು ಉಪಯೋಗಿಸ್ಕೊಂಡು ಕಾಯಕವೇ ಕೈಲಾಸ ಅಂತ ನಂಬಿ ಇವತ್ತು ಬಸವ ತತ್ವ ಜಾಸ್ತಿ ಪಾಲಿಸ್ತೀನಿ ನಾನು. ಹಿಂದೆ ಮಹನೀಯರು ಬಾಬಾ ಸಾಹೇಬ್ರಾಗ್ಬೋದು, ಬಸವಣ್ಣವರಾಗ್ಬೋದು, ಜ್ಯೋತಿ ಬಾಪುಲಿಯವರಾಗ್ಬೋದು, ಸಾವಿತ್ರಿ ಬಾಪುಲಿಯವರಾಗ್ಬೋದು, ಹಿಂದೆ ಗಣ್ಯರು ಈ ಇದರಲ್ಲಿ ಇತಿಹಾಸದಲ್ಲಿ ಯಾರವರೇ, ಸುಭಾಷ್ ಚಂದ್ರ ಬೋಸ್ ಆಗ್ಬೋದು, ಇಂಥ ಗಣ್ಯ ವ್ಯಕ್ತಿಗಳ ಬಗ್ಗೆ ಇವತ್ತು ನಾನು ಕೆಲವನ್ನ ಓದ್ತೀನಿ. ಪುಸ್ತಕ, ಪ್ರಿಂಟೆಡ್ ಪುಸ್ತಕ ಪರ್ಫೆಕ್ಟಾಗಿ ಓದ್ತೀನಿ, ಏನು ತೊಂದರೆ ಇಲ್ಲ. ನಾನು ಡ್ರಾಮಾ ಕಲಿಸ್ತೀನಿ, ಒಂದು 8 ಡ್ರಾಮಾ ಆಡ್ತೀನಿ, ಪ್ರತಿಗಳನ್ನ ಮಡಿಕೊಂಡು ಹೇಳ್ಕೊಡ್ತೀನಿ ನಾನು. ಆ ಲೆವೆಲ್ಗೆ ನಾನು ಕಲ್ತಿದ್ದೀನಿ ಅಂದರೆ ನನ್ನ ಪೂರ್ವ ಜನ್ಮದ ಪುಣ್ಯ ಮೇಡಮರೇ. ಆದರೆ ಇವತ್ತು ನಾನು ಈ ಥರ ಇದ್ದೀನಿ ಅಂದರೆ ನಿಮ್ಮಂಥ ಈ ನಮ್ಮ ಡ್ರಾಮಾ ಮಾಸ್ಟ್ರುಗಳು, ನಿಮ್ಮಂಥವ್ರ ಸಹಾಯನೂ ತಗೊಂಡಿದ್ದೀನಿ. ಕೆಲವು ಓದಿರೋ ಮಕ್ಳ ಹತ್ರ ಹೋಗೋನಿ, ಅಮ್ಮ ಇದು ಬರ್ಕೊಡಿ, ಅವರೆಲ್ಲ ಬರ್ಕೊಡೋದು, ಅದನ್ನು ತಿದ್ದೋದು ಬೆಳಗ್ಗೆ ನಾನು ಕೂತ್ಕೊಂಡು
ಇವೆಲ್ಲ ಮಾಡಿದೆ ಮೇಡಮ್ರೆ. ಆದರೆ ನಾನು ಹೊರಟಿರ್ತಕ್ಕಂಥ ಜರ್ನಿ ಭಾಳ ಕಷ್ಟ ಅನ್ಸಿದ್ರು ಸುಖವಾಗಿತ್ತು. ಯಾವ ಯಾವ ಊರುಗಳಿಗೆಲ್ಲ ಹೋಗ್ತೀರಾ ಹರಿಕತೆ ಹೇಳೋದಕ್ಕೆ? ಉದಾಹರಣೆಗೆ ಈಗ ನಾನು ಡ್ರಾಮಾ ಕಲಿಸಿರೋದು ಕೆಲವೇ ಊರುಗಳು, ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ. 150-200 ಕಿಲೋಮೀಟರ್ ಗಂಟ ಹೋಗಿದ್ದೀನಿ ಡ್ರಾಮಾ ಕಲಿಸೋದಕ್ಕೆ. ಅವ್ರಿಗೆ ಪ್ರಾಕ್ಟೀಸ್ ಮಾಡೋದು, ಹಾಡುಗಳು ಹೇಳ್ಕೊಡೋದು, ಡೈಲಾಗ್ ಹೇಳ್ಕೊಡೋದು. ಒಂದು ಸ್ವಲ್ಪ ಹೆಚ್ಚಿಗೆ ಒಂದು 300-350 ಡ್ರಾಮಾ ಆಡಿಸಿದ್ದೀನಿ. ಹರಿಕತೆ ಅಂತ ಬಂದಾಗ ಬೆಂಗಳೂರು, ಕಾಮಾಕ್ಷಿಪಾಳ್ಯ, ಬೆಂಗಳೂರಲ್ಲೆಲ್ಲ ಆಗ್ಬೋದು ಮಾಡಿದ್ದೀನಿ. ಬೆಂಗಳೂರಲ್ಲಿ ಸುಮಾರು ಈ ನೋಡಿ ಮೊನ್ನೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮೈಸೂರು, ಆನೇಕಲ್ಲು, ಸುಮಾರು ಕಡೆ ನಮ್ಗೆ ಆರ್ಡ್ರ್ ಬಂತವೆ. ಅಂದ್ರೆ ಬೆಂಗಳೂರು ಗ್ರಾಮಾಂತರಗಳೆಲ್ಲ ಚೂರು ಜಾಸ್ತಿ. ಸಿಟಿನೂ ಮಾಡಿದ್ದೀನಿ, ಗ್ರಾಮಾಂತರ ಮಾಡಿದ್ದೀನಿ. ಸಿಟಿ ಹಳ್ಳಿ ಅಂತ ಏನು ಬರಲ್ಲ. ಅಲ್ಲಿ ನಮಗೆ ಶನಿದೇವ್ರ ಕತೆ ಅಂದಾಗ ಸಿಟಿಗಳೆಲ್ಲ ದೊಡ್ಡ ದೊಡ್ಡ ಅಪಾಯಿಂಟ್ಮೆಂಟ್ ಎಲ್ಲ ಮಾಡ್ತಾರೆ. ಏನೋ ಒಂದು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಈಚಕ್ಕೆ. ಆಮೇಲೆ ವೈಕುಂಠ ಸಮಾರಾಧನೆಗಳು, ಆ ಕಾರ್ಯಕ್ರಮಗಳು, ಮತ್ತು ಮಾದೇಶ್ವರನ ಕತೆ, ಸಿದ್ದಪ್ಪಾಜಿ ಕತೆ, ನಲ್ಲತಂಗ, ಮೈದಾಳರಾಮ, ಬಸವಣ್ಣವ್ರ ಚರಿತ್ರೆ, ಚುಂಚನಗಿರಿ ಕಾಳಭೈರವೇಶ್ವರನ ಚರಿತ್ರೆ, ರೇಣುಕಾದೇವಿ ಮಹಾತ್ಮೆ, ಶಿವಶರಣ ಸಂಕಮ್ಮನ ಕತೆ, ಒಂದು 20 ಕತೆ ಮಾಡ್ತೀನಿ. ನಿಮಗೆ ಮನಸ್ಸಿಗೆ ತುಂಬಾ ಒಂದು ಖುಷಿ ಕೊಡುವಂತ ಹರಿಕತೆ ಅಂದ್ರೆ ಯಾವುದು? ನನಗೆ ಖುಷಿ ಕೊಡ್ತಕ್ಕಂಥ ಹರಿಕತೆ ಅಂದರೆ ಜಾಸ್ತಿ ಮಾದೇಶ್ವರನೇ. ಯಾಕೆಂದರೆ ಇವತ್ತು ನಾನು ಮುಂದೆ ಬಂದದ್ದು ಜಾಸ್ತಿ ಯಾರೇ ಹೇಳಿದ್ರು ಮಾದೇಶ್ವರನ ಕತೆ ಕೇಳ್ತಾರೆ, ಮಾದೇಶ್ವರನ ಹಾಡು ಕೇಳ್ತಾರೆ. ಆಮೇಲೆ ಜಾಸ್ತಿ ಹೆಣ್ಣು ಮಕ್ಕಳ ಕತೆಗಳು ಕೇಳ್ತಾರೆ. ಈ ಕೆಲವು ಹರಿಕತೆಗಳಿಗೆ ಹೋದಾಗ ನಲ್ತಂಗ, ಅದರಲ್ಲಿ ಮೈದಾಳ ರಾಮ, ಅದು ಬಾಲ್ನಾಗಮ್ಮ, ಇವು ಹೆಣ್ಮಕ್ಳ ಕತೆಗಳು. ಒಂದು ಹರಿಕತೆ ಮಾಡ್ಬೇಕಾದ್ರೆ ಹೆಣ್ಮಕ್ಳುಗಳು ಜಾಸ್ತಿ ಇಷ್ಟಪಡೋದು ಹೆಣ್ಮಕ್ಳು ಕತೆನ ಜಾಸ್ತಿ ನೋಡೋದು ಅವರನ್ನೇ. ಕೆಲವು ಹಾಡುಗಳ್ನ ಹೇಳ್ತಾರೆ ತಾಯಿ ಬಗ್ಗೆ, ತಂಗಿ ಬಗ್ಗೆ, ಹೆಂಡತಿ ಬಗ್ಗೆ. ಆ ಹಾಡುಗಳು ಆಡಿಸಿ ಹೇಳಿಸಿ ಆ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ನಮಗೆ ಒಂದು ಒಳ್ಳೆ ಇದು ಹೇಳ್ತಾರೆ. ಹೆಸರಿದೆ ದಾಸರು. ಮತ್ತು ಈ ಫೇಸ್ಬುಕ್ ಬರಲಾಗಿ ನಮಗೆ ಅಡ್ವರ್ಟೈಸ್ಮೆಂಟ್ ಕಷ್ಟ ಇಲ್ಲ. ತಾಯಿ ಬಗ್ಗೆ ಒಂದು ಹಾಡು ಹೇಳ್ಬೋದಾ? ಹಾಂ ಮೇಡಮ್, ಹೇಳಿ. ನಾನು ಮೊದಲನೇದಾಗಿ ಜನ್ಮ ಕೊಟ್ಟಂಥ ತಾಯಿನ ಇಡೀ ಪ್ರಪಂಚದಲ್ಲಿ ಮೊನ್ನೆ ಯಾರೋ ಹೆಣ್ಮಗಳು ಒಂದು ಆಶ್ರಮದಲ್ಲಿ ಹೇಳಿದ್ರು. ನಾನು ಅದನ್ನು ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಬಂದು ನನಗೆ. ತಾಯಿ ಅಂದರೆ ಬೇರೆ ಮಾತಿಗೆ ಬಳಸೋದಲ್ಲ, ಏನೋ 4 ಜನ ಮೆಚ್ಚೋದಕ್ಕೆ ಬಳಸೋದಲ್ಲ. ತಾಯಿ ಬಗ್ಗೆ ಒಂದು ಹೃದಯ ತುಂಬಿ ಬರಬೇಕು. ಆ ತಾಯಿ ಮಾತೃದೇವತೆ ನಮಗೆ ತನ್ನ ಹೃದಯದಲ್ಲಿರ್ತಕ್ಕಂಥ ರಕ್ತವನ್ನು ಹಾಲಿನ ರೂಪದಲ್ಲಿ ಕುಡಿಸಿ ಆ ಮಗನ ಬೆಳೆಸ್ತಾರೆ, ಆ ಜನ್ಮದಾತೆ. ನಮ್ಮ ಈ ಮೊದಲನೇದಾಗಿ ನಾನು ಮರ್ತೇ ಬಿಟ್ಟೆ, ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್, ಅದರಲ್ಲೂ ನಮಗೆ ಅತಿ ಪ್ರಿಯವಾದಂಥವರು ನಮ್ಮ ನಾಗರಾಜ್ ಸರ್. ಮತ್ತು ಯಾರು ಗೊತ್ತಿಲ್ಲ ನಮಗೆ, ಇಲ್ಲಿ ಆನಂದ್ ಗುರೂಜಿ ಆಶ್ರಮದ ಹತ್ರ ಬಂದಿದ್ರು ಪಾಪ, ಅವ್ರ ಹೆಸರು ಗೊತ್ತಿಲ್ಲ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಅವರು ನನ್ನ ಗುರುತಿಸಿದ್ರು. ಆ ನಂಬರ್ನ ನಾಗರಾಜ್ ಸರ್ ಕೊಟ್ಟರು. ನಾಗರಾಜ್ ಸರ್ ಚಿದಾನಂದ ಸರ್ ಕೊಟ್ಟರು. ಅವರಿಂದ ಇವತ್ತು ನಾನಿಲ್ಲಿ ನನ್ನ ಇಡೀ ಕರ್ನಾಟಕ ಗುರುತಿಸ್ಬೇಕಾದ್ರೆ ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್. ಅದಕ್ಕೆ ನಮ್ಮನ್ನು ಪರಿಚಯ, ನಮ್ಮ ಮೇಡಮ್ ಅವ್ರ ಬಗ್ಗೆ ನಾನು ಮಾತಾಡಿಲ್ಲ. ಏಕೆಂದರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕುಂಡ್ರಿಸಿ 4 ಜನ ಪರಿಚಯ ಮಾಡಿಸ್ತಾ ಇರ್ತಕ್ಕಂಥ ನಮ್ಮ ಮೇಡಮ್ ಅವ್ರ ಹೆಸರು ಕೀರ್ತಿ ಮೇಡಮ್ ಅವರು. ಹಾಗೂ ಈ ಸ್ಟುಡಿಯೋ ಸಿಬ್ಬಂದಿ ವರ್ಗದವ್ರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಮೇಡಮ್ ಅವ್ರು ಹೇಳೋದ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಒಂದೆರಡು ಸಾಲನ್ನು ಹೇಳ್ತೀನಿ. 9 ತಿಂಗಳು ಹೊತ್ತು ಸಾಗಿದ ತಾಯ ಮರೆಯಬೇಡ, ಹೆಂಡತಿ ಮಾತಿಗೆ ಎತ್ತ ತಾಯಿಯ ದೂರ ಮಾಡಬೇಡ, ಅವಳ ಬೇರೆ ಮಾಡಬೇಡ. 9 ತಿಂಗಳು ಹೊತ್ತು ಸಾಗಿದ ತಾಯ ಮರೆಯಬೇಡ, ಹೆಂಡತಿ ಮಾತಿಗೆ ಎತ್ತ ತಾಯಿಯ ದೂರ ಮಾಡಬೇಡ, ಅವಳನ್ನು ಬೇರೆ ಮಾಡಬೇಡ, ತಾಯಿಯ ದೂರ ತಳ್ಳಬೇಡ.
ಕೂಲಿ ಮಾಡಿ ನಿನ್ನ ಸಾಲೆಗೆ ಕಳಿಸಿದ್ಲು ಜಾಣನಾಗಲಂತ. ಕೂಲಿ ಮಾಡಿ ನಿನ್ನ ಸಾಲೆಗೆ ಕಳಿಸಿದ್ಲು ಜಾಣನಾಗಲಂತ. ಚಂದದಂತ ಒಂದು ಹೆಣ್ಣು ಹುಡುಕಿದಳು ವಂಶ ಬೆಳಗಲಂತ. ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳಗಲಂತ. ಎತ್ತ ತಾಯಿಯು ಮಗನನ್ನು ನೆನೆದು ಏನೆಂದು ಅಳುತ್ತಾಳೋ. ತಾಯಿ ದುಃಖವ ಮಾಡುತ್ತವಳು, ತಾಯಿ ದುಃಖವ ಮಾಡುತ್ತವಳು. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ. ಹೆಂಡತಿ ಮಾತಿಗೆ ಎತ್ತ ತಾಯಿಯ ದೂರ ಮಾಡಬೇಡ. ಅವಳನ್ನು ಬೇರೆ ಮಾಡಬೇಡ, ತಾಯಿಯ ದೂರ ಮಾಡಬೇಡ. ಮದುವೆಯಾದ 1 ವರ್ಷದವಳೆಗೆ ನೀನೇಕೆ ಹಿಂಗಾದೋ. ಹೆಂಡತಿ ಮಾತು ಕೇಳಿ ಎತ್ತ ತಾಯಿಯ ಸಿಕ್ಕದಂಗೆ ನೀ ನೊಡೆದೆ. ಅಪವಾದ ನಮಗೆಂದು ಹಡದ ತಾಯಿಯ ಹೊರಗಡೆ ತಳ್ಳಿದಲ್ಲೋ. ಅಪವಾದ ನಮಗೆಂದು ಹಡದ ತಾಯಿಯ ಹೊರಗಡೆ ತಳ್ಳಿದಲ್ಲೋ. ಜನ್ಮ ಕೊಟ್ಟ ಆ ತಾಯಿಯು ಅಳುತ್ತಾ ಹೊರಗೆ ಬಂದಳಲ್ಲೋ. ತಾಯಿ ಹೊರಗೆ ಬಂದಳಲ್ಲೋ. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ. ಹೆಂಡತಿ ಮಾತಿಗೆ ಎತ್ತ ತಾಯಿಯ ದೂರ ತಳ್ಳಬೇಡ. ಅವಳನ್ನು ಬೇರೆ ಮಾಡಬೇಡ. ಮಗಳಿಗಿಂತಲೂ ಹೆಚ್ಚೆಂದು ತಿಳಿದು ಸೊಸೆಯ ಕಂಡಳಲ್ಲೋ. ಅದನ್ನು ಹರಿಯದ ಸೊಕ್ಕಿನ ಸೊಸೆಯು ಸರಿಯಾಗಿ ನೋಡಲಿಲ್ಲ. ಅಪವಾದ ನಮಗೆಂದು ಎತ್ತ ತಾಯಿಯ ದೂರ ತಳ್ಳಿದಾಳೋ. ಎಂಜಿಲನ್ನವ ಹರಿಯದ ಅತ್ತೆಗೆ ತಿನ್ನಲು ಕೊಟ್ಟಳಲ್ಲ. ಅದನ್ನ ತಾಯಿ ಮಗನಿಗೆ ಹೇಳಲಿಲ್ಲ. ತಾಯಿ ಎಂಜಿಲನ್ನ ತಿಂದಳಲ್ಲ. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ. ಹೆಂಡತಿ ಮಾತಿಗೆ ಎತ್ತ ತಾಯಿಯ ದೂರ ಮಾಡಬೇಡ. ಅವಳನ್ನು ಬೇರೆ ಮಾಡಬೇಡ. ಅವಳನ್ನು ದೂರ ತಳ್ಳಬೇಡ. ಮುಪ್ಪಿನ ತಾಯಿ ಮಗನನ್ನು ನೆನೆಯುತ್ತ ಕಣ್ಣೀರ ಸುರಿಸಿದಳು. ಮುಪ್ಪಿನ ತಾಯಿ ಮಗನನ್ನು ನೆನೆಯುತ್ತ ಕಣ್ಣೀರ ಸುರಿಸಿದಳು. ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿಂದಾಳೋ. ಕಣ್ಣು ಕಾಣಲಿಲ್ಲ, ಜೀವ ಉಳಿಯಲಿಲ್ಲ, 8 ದಿನ ಇರುತ್ತಾಳೋ. ಬೀದಿ ಬೀದಿಲಿ ಭಿಕ್ಷಾವ ಬೇಡಿ ಪ್ರಾಣವ ಬಿಟ್ಟಾಳು. ತಾಯಿ ಕೊನೆ ಉಸಿರೆಳೆದಾಳು. ತಾಯಿ ಕೊನೆ ಉಸಿರೆಳೆದಾಳು. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ. ಹೆಂಡತಿ ಮಾತಿಗೆ ಎತ್ತ ತಾಯಿಯ ದೂರ ಮಾಡಬೇಡ. ತಾಯಿಯ ಬೇರೆ ಮಾಡಬೇಡ. ಸರ್, ನೀವು ಇದುವರೆಗೂ ಎಷ್ಟು ಹರಿಕತೆಗಳನ್ನು ಹೇಳಿದ್ದೀರಾ? 450-500 ಗಂಟೆ ಮಾಡಿದ್ದೀನಿ ಮೇಡಮ್ರೆ. ನಮಗೆ ತಿಂಗಳಿಗಿಲ್ಲ ಅಂದ್ರೆ ಒಂದು 10 ಕಥೆ ಸಿಗ್ತವೆ. ಕೆಲವು ಟೈಮಲ್ಲಿ ಶ್ರಾವಣ ಕಾರ್ತಿಕ ಮಾಸದಲ್ಲಿ ಬೇಜಾನು ಇರ್ತವೆ. ಕೆಲವು ಸಂದರ್ಭದಲ್ಲಿ ಡ್ರಾಮಾ ಪ್ರಾಕ್ಟೀಸು ಹರಿಕತೆ ಇವೆಲ್ಲನೂ ಜೊತೆಯಲ್ಲೇ ಮಾಡ್ತಾ ನನಗೆ ಆಮೇಲೆ ಆರ್ಕೆಸ್ಟ್ರಾ ಎಲ್ಲ ಮಾಡ್ತೀವಿ ಮದುವೆಗಳಲ್ಲಿ. ಆಮೇಲೆ ಮದುವೆಗಳಲ್ಲಿ ವಾದ್ಯಗೋಷ್ಠಿ ಏನಿಲ್ಲ ಅಂದರೆ ನಾವು ಟ್ರ್ಯಾಕ್ನಲ್ಲಿ ಹಾಡುಗಳು, ಫಿಲಮ್ ಹಾಡುಗಳು, ಹರಿಕತೆ ಹಾಡುಗಳು, ಜಾನಪದ ಎಲ್ಲ ಹಾಡಿ ಅದನ್ನೆಲ್ಲ ಮಾಡ್ತೀವಿ. ಹರಿಕತೆಯನ್ನು ಮದುವೆ ಕಾರ್ಯಕ್ರಮಗಳಲ್ಲಿ ಆರ್ಕೆಸ್ಟ್ರಾ. ಮತ್ತು ನನಗೆ ತುಂಬ ಒಂದು ಅನುಕಂಪ, ಹರಿಕತೆ ಮಾಡುವಾಗ ನಮ್ಮದೇ ಆದಂಥ ದಾಟಿ ಇರ್ತದೆ. ಜನ ಮೆಚ್ಚಿಸೋದಕ್ಕೆ ನಮಗೆ ಅಪಾರವಾದ ಒಂದು ಖುಷಿ ಇರ್ತದೆ. ಆ ಸ್ಟೇಜಲ್ಲಿ ನಿಂತ್ಕೊಂಡ್ರೆ ಸಾಮಾನ್ಯವಾಗಿ ಬೇರೆ ಯಾರಿಗೆ ಅನ್ನಿಸ್ತದೆ ಗೊತ್ತಿಲ್ಲ, ನನಗಂತೂ ಯಾವುದೋ ಸ್ವರ್ಗದಲ್ಲಿದ್ದೀನೇನೋ ಅನ್ನಿಸ್ತದೆ. ಆ ಹಾಡು, ಆ ಸಂಗೀತ, ಆ ತಬಲಾ ವಾದನ, ಆ ಜನಗಳು ಜಂಗುಳಿ, ಆ ಜನಗಳು ಚಪ್ಪಾಳೆ, ಆ ಜನಗಳು ಒಂದು ಪ್ರೀತಿ ಮಮತೆ. ನಂದು ಸುಮಾರು ವೀಡಿಯೋಗಳೆಲ್ಲ ಇದೆ.
ಒಂದು 150-200 ಸನ್ಮಾನ ಆಗಿದೆ ನನಗೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಶೀಲ್ಡ್ಗಳು. ನಮ್ಮ ಮನೇಲಿ ಒಂದು 300 ಮಣಿಯಾರ್ಗಳಿವೆ. ಮಿನಿಮಮ್ ಒಂದೊಂದು 1000 ಅಂಥ ಮಣಿಯಾರ್ಗಳು. ನಮ್ಮ ಮನೇಲಿ ಹೇಳ್ತಾರೆ, ಯಾಕೆ ಇವೆಲ್ಲ ಮಡಿಕೊಂಡಿದ್ದೀವಿ ಅಂತಾರೆ. ಅದನ್ನು ಯಾಕೆ ಇಟ್ಟಿದ್ದೀನಿ ಅಂದರೆ, ನಾನು ಬದುಕಿರೋ ತನಕ ಹೂನಾರ್ಗಳೊಂದು ಹೋಗ್ಬಾರ್ದು ಆಚೆ. 10 ರೂಪಾಯಿಂದಾಗಲಿ 100ರದಾಗಲಿ 1000ರದಾಗಲಿ ಆ ಹೂನಾರ್ಗಳು ನಾನು ಬದುಕಿರೋ ತನಕ ನನ್ನ ಮನೇಲೇ ಇರಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.